ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚಾರ್ಯಸ್ ಕಿಚನ್. ಫ್ರೆಂಡ್ಸ್, ನಾನಿವತ್ತೊಂದು ಟೇಸ್ಟಿಯಾದ ಮೆಣಸಿನಕಾಯಿ ಬೋಂಡವನ್ನು ಮಾಡ್ತಾ ಇದ್ದೇನೆ. ಇದು ಮಾಡಲಿಕ್ಕೆ ತುಂಬ ಸುಲಭ, ಖಾರ ಸ್ವಲ್ಪನೂ ಇರೋದಿಲ್ಲ. ಇದರೊಳಗೆ ನಾನು ಸ್ಟಫ್ ಮಾಡಿ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿರ್ತದೆ. ಸಂಜೆ ಟೈಮಿಗೆ ಇದು ತುಂಬ ಟೇಸ್ಟಿಯಾಗಿ ಆಗ್ತದೆ ತಿನ್ನಲಿಕ್ಕೆ, ಮತ್ತು ಮಾಡಲಿಕ್ಕೂ ಈಸಿ ಉಂಟು. ಈ ಟೇಸ್ಟಿಯಾದ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ರಿಸ್ಪಿಯಾಗಿ ಉಂಟು. ಫ್ರೆಂಡ್ಸ್, ನಾನೀಗ ಫಸ್ಟಿಗೆ ಈ ಮೆಣಸನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ತಗೊಳ್ತೇನೆ. ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತೇನೆ. ಈಗ ಈ ಮೆಣಸನ್ನು ಈ ಥರ ಸ್ಲಿಟ್ ಮಾಡಿಕೊಂಡು ಇದರ ಒಳಗಿಂದ ಬೀಜವನ್ನೆಲ್ಲ ತೆಗೆದುಕೊಳ್ತೇನೆ. ನೋಡಿ, ಈ ಥರ ತೆಗೆದ್ರೆ ಬರುತ್ತೆ. ಇದೇ ಥರ ಈಗ ಎಲ್ಲ ಮೆಣಸಿನ ಬೀಜಗಳನ್ನು ತೆಗೆದುಕೊಳ್ತೇನೆ. ಈ ಥರ ಇಷ್ಟೊಂದು ಬೀಜ ಎಲ್ಲ ತೆಗೆದು ಸಪ್ರೇಟ್ ಮಾಡಿಕೊಂಡಿದ್ದೇನೆ. ನೋಡಿ, ಇದು ಕ್ಲೀನಾಗಿ ಒಳಗಡೆ ಕ್ಲೀನಾಗಿ ಬೀಜ ಎಲ್ಲ ತೆಗೆದು ಸಪ್ರೇಟ್ ಮಾಡಿಕೊಂಡಿದ್ದೇನೆ. ಈಗ ನಾನಿಲ್ಲಿ ಒಂದು ಪ್ಲೇಟ್ ತಗೊಂಡಿದ್ದೇನೆ. ಇದಕ್ಕೆ ನಾನೀಗ ಬೇಯಿಸಿ ಸಿಪ್ಪೆ ತೆಗೆದ ಆಲೂಗೆಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಒಂದು ನೀರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕೊಳ್ತಾ ಇದ್ದೇನೆ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೇನೆ. ಬರೀ ಒಂದು 1/4 ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕೊಳ್ತಾ ಇದ್ದೇನೆ, ಜಾಸ್ತಿ ಹಾಕೊಳ್ತಾ ಇಲ್ಲ. ಮತ್ತು ಒಂದು 1/4 ಸ್ಪೂನಷ್ಟು ಚಾಟ್ ಮಸಾಲ ಪೌಡರನ್ನು ಹಾಕೊಳ್ತಾ ಇದ್ದೇನೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿ ಇದರೊಟ್ಟಿಗೆ ಮಿಕ್ಸ್ ಆಗಬೇಕು. ಅಷ್ಟರೊಳಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ನಾನು ಈ ಕಟ್ ಮಾಡಿಟ್ಕೊಂಡ ಮೆಣಸಿನೊಳಗೆ ಇದನ್ನೆಲ್ಲ ತುಂಬಿಸ್ಕೊಳ್ತೇನೆ. ಎಷ್ಟು ಬೇಕಷ್ಟು ತುಂಬಿಸ್ಕೊಂಡ್ರೆ ಸಾಕು. ಈ ಥರ ಅದು ಫುಲ್ ಆಗುವ ಹಾಗೆ ತುಂಬಿಸ್ಕೊಳ್ತೇನೆ. ಈಗ ನೋಡಿ, ಇದು ಫುಲ್ ಆಗಿದೆ. ಈಗ ಇದನ್ನು ಬದಿಗೆ ತೆಗೆದಿಟ್ಕೊಳ್ತೇನೆ. ಇದೇ ಥರ ಎಲ್ಲ ಮೆಣಸಿನೊಳಗೂ ಈ ಥರ ನಾನು ಈ ಆಲೂಗೆಡ್ಡೆಯ ಮಿಶ್ರಣವನ್ನು ತುಂಬಿಸ್ಕೊಳ್ತೇನೆ. ಎಕ್ಸ್ಟ್ರಾ ಇದ್ದರೆ ಹೀಗೆ ಮಾಡಿ ಅಡ್ಜಸ್ಟ್ ಮಾಡಿಕೊಡಿ. ಈ ರೀತಿ ನಾನು ಎಲ್ಲ ಮೆಣಸುಗಳಿಗೆ ಈ ಥರ ಆಲೂಗೆಡ್ಡೆಯನ್ನು ಸ್ಟಫ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಈ ಥರ ಚೆನ್ನಾಗಿ ತುಂಬಿಸಿಟ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಬದಿಗಿಟ್ಕೊಳ್ತೇನೆ. ಇಲ್ಲಿ ನಾನು 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ. 1/4 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಸ್ವಲ್ಪ ನಾನು ಇಲ್ಲಿ ಹಳದಿ ಪೌಡ್ರನ್ನು ತಗೊಂಡಿದ್ದೇನೆ. ಸ್ವಲ್ಪ ಒಂದು 1/4 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ತಗೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ. ಮತ್ತು ಸ್ವಲ್ಪ ಹಿಂಗನ್ನು ಹಾಕೊಳ್ತಾ ಇದ್ದೇನೆ. ಇದನ್ನೆಲ್ಲ ಫಸ್ಟಿಗೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೊಂಡು ಹೋಗ್ತೀನಿ.
ಒಂದೇ ಸಲ ತುಂಬ ನೀರು ಹಾಕ್ಕೊಂಡ್ರೆ ಗಂಟುಗಳ ಥರ ಆಗ್ತದೆ, ಆಗ ನಮಗೆ ಕಲಸಲಿಕ್ಕೆ ಚೆನ್ನಾಗಿ ಆಗೋದಿಲ್ಲ. ಸ್ವಲ್ಪ ಸ್ವಲ್ಪ ನೀರಾಗಿ ಹಾಕ್ಕೊಂಡ್ರೆ ಸಾಫ್ಟಾಗಿ ನಾವು ಕಲಿಸ್ಕೊಳ್ಬೋದು ಗಂಟುಗಳಿಲ್ಲದಾಗಿ. ನೋಡಿ, ಇದು ಚೆನ್ನಾಗಿ ಲಮ್ಸ್ ಇಲ್ಲದಾಗಿ ನಾನು ಕಲಿಸ್ಕೊಂಡಿದ್ದೇನೆ. ಮತ್ತು ಈಗ ಇದು ರೆಡಿಯಾಗಿದೆ. ಈಗ ಎಣ್ಣೆ ಬಿಸಿ ಮಾಡಿಕೊಳ್ತೇನೆ. ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಈಗ ನಾವು ಇದನ್ನು ಮಾಡಿಕೊಂಡ ಮಿಶ್ರಣವನ್ನು ಇದನ್ನು ಈ ಥರ ಎಣ್ಣೆಗೆ ಡಿಪ್ ಮಾಡಿಕೊಂಡು ಹಾಕೊಳ್ಳುವ. ಇದರ ತೊಟ್ಟನ್ನು ಹಿಡಿದು ಈ ಥರ ಇದನ್ನು ಕಂಪ್ಲೀಟಾಗಿ ಎಣ್ಣೆಗೆ ಡಿಪ್ ಮಾಡಿಕೊಳ್ಬೇಕು. ಈಗ ಇದನ್ನು ಎಣ್ಣೆಗೆ ಹಾಕೊಳ್ಳುವ. ಈಗ ಅದೇ ಥರ ಇನ್ನೊಂದನ್ನು ಹಾಕ್ಕೊಳ್ತೇನೆ. ಈ ಥರ ಇದರ ತೊಟ್ಟನ್ನು ಹಿಡಿದು ಈ ಥರ ನಾವು ಕರೆಕ್ಟಾಗಿದು ಡಿಪ್ ಮಾಡಿಕೊಂಡು ಈ ಥರ ಎಣ್ಣೆಗೆ ಬಿಟ್ಕೊಳ್ಳಿ. ಬೇಕಾದರೆ ಇದಕ್ಕೆ ನೀವು ಸ್ವಲ್ಪ ಸೋಡಾ ಪುಡಿಯನ್ನು ಹಾಕ್ಕೊಳ್ಬೋದು. ಅದು ಚೆನ್ನಾಗಿ ಕಾಯಬೇಕು. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಕಾದಿದೆ ನೋಡಿ. ಇದನ್ನು ತೆಗೆದುಕೊಳ್ತೇನೆ. ರೆಡಿಯಾಗಿದೆ. ಇದೇ ಥರ ಉಳಿದದನ್ನು ಹಾಕ್ಕೊಳ್ತೇನೆ. ಈ ಥರ ಈ ತೊಟ್ಟು ಹಿಡ್ಕೊಂಡು ಈ ಥರ ಡಿಪ್ ಮಾಡೋದು. ನೋಡಿ ಫ್ರೆಂಡ್ಸ್, ಎಷ್ಟು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ನೋಡಿ ರೆಡಿಯಾಗಿದೆ. ನೋಡಿ, ಹೊರಗಡೆ ತುಂಬ ಕ್ರಿಸ್ಪಿಯಾಗಿ ಉಂಟು. ಈಗ ಇದನ್ನು ಕಟ್ ಮಾಡಿ ತೋರಿಸ್ತೇನೆ.